ಒಂದು ಕಾಲದಲ್ಲಿ ದಟ್ಟವಾದ ಅರಣ್ಯವೊಂದಿತ್ತು. ಎತ್ತರ ಎತ್ತರದ ಮರಗಳು, ಹರಿಯುವ ನದಿಗಳು, ಹಕ್ಕಿಗಳ ಕಲರವದಿಂದ ಕಾಡು ತುಂಬ ಸುಂದರವಾಗಿತ್ತು. ಅದೇ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳಿಗೂ ರಾಜನಾಗಿದ್ದ ಒಬ್ಬನೇ ಒಬ್ಬ ಮಹಾನ್ ಪ್ರಾಣಿ ವಾಸಿಸುತ್ತಿತ್ತು. ಅವನು ಸಿಂಹರಾಜ. ಸಿಂಹದ ಗರ್ಜನೆ ಕೇಳಿದರೆ ಕಾಡಿನ ಎಲ್ಲಾ ಪ್ರಾಣಿಗಳು ಭಯದಿಂದ ನಡುಗುತ್ತಿದ್ವು. ಒಂದು ದಿನ ಮಧ್ಯಾಹ್ನ ಬಿಸಿಲು ಜಾಸ್ತಿಯಾಗಿತ್ತು. ಸಿಂಹರಾಜ ಒಂದು ದೊಡ್ಡ ಮರದ ಕೆಳಗೆ ವಿಶ್ರಾಂತಿಗಾಗಿ ಮಲಗಿಕೊಂಡಿತು. ಅದೇ ಕಾಡಿನಲ್ಲಿ ಒಂದು ಚಿಕ್ಕ ಇಲಿ ವಾಸಿಸುತ್ತಿತ್ತು. ದೇಹ ಚಿಕ್ಕದಾದರೂ ಅದು ತುಂಬ ಚುರುಕಾಗಿತ್ತು. ಆಹಾರ ಹುಡುಕುತ್ತಾ ಓಡುತ್ತಿದ್ದ ಇಲಿ ಅಜಾಗರೂಕತೆಯಿಂದ ನಿದ್ರಿಸುತ್ತಿದ್ದ ಸಿಂಹದ ಮೇಲೆ ಓಡಿಬಿಟ್ಟಿತು. ಸಿಂಹದ ನಿದ್ರೆಗೆ ಭಂಗವಾಯಿತು. ಕೋಪದಿಂದ ಕಣ್ಣು ತೆರೆದ ಸಿಂಹ ಇಲಿಯನ್ನು ತನ್ನ ದೊಡ್ಡ ಪಂಜದಲ್ಲಿ ಹಿಡಿದುಕೊಂಡಿತು. ಭಯದಿಂದ ನಡುಗಿದ ಇಲಿ ಹೇಳಿತು, "ಓ ಕಾಡಿನ ರಾಜನೇ, ದಯವಿಟ್ಟು ನನ್ನನ್ನು ಬಿಡಿ. ಇಂದು ನನ್ನನ್ನು ಉಳಿಸಿದರೆ ಒಂದು ದಿನ ನಾನು ನಿಮಗೆ ಸಹಾಯ ಮಾಡುತ್ತೇನೆ." ಇದನ್ನು ಕೇಳಿ ಸಿಂಹ ಜೋರಾಗಿ ನಗಿತು. "ನೀನು ನನಗೆ ಸಹಾಯ ಮಾಡುವೆಯಾ?" ಎಂದು ಅಹಂಕಾರದಿಂದ ಹೇಳಿತು. ಆದರೂ ಇಲಿಯ ವಿನಯ ನೋಡಿ ಸಿಂಹದ ಮನಸ್ಸು ಮೃದುವಾಯಿತು. "ಸರಿ, ಹೋಗು" ಎಂದು ಇಲಿಯನ್ನು ಬಿಡಿತು. ಕೆಲವು ದಿನಗಳ ನಂತರ ಕಾಡಿನಲ್ಲಿ ಸಂಚರಿಸುತ್ತಿದ್ದ ಸಿಂಹ ಬೇಟೆಗಾರರ ಬಲೆಗೆ ಸಿಲುಕಿತು. ಎಷ್ಟೇ ಪ್ರಯತ್ನಿಸಿದರೂ ಸಿಂಹಕ್ಕೆ ಹೊರಬರಲು ಸಾಧ್ಯವಾಗಲಿಲ್ಲ. ಅದು ಜೋರಾಗಿ ಗರ್ಜಿಸಿತು. ಆ ಗರ್ಜನೆ ಕೇಳಿ ಅದೇ ಚಿಕ್ಕ ಇಲಿ ಓಡಿಬಂತು. ಸಿಂಹವನ್ನು ನೋಡಿ ಇಲಿಗೆ ತುಂಬ ದುಃಖವಾಯಿತು. ಯಾವ ಭಯವೂ ಇಲ್ಲದೆ ಇಲಿ ತನ್ನ ಚಿಕ್ಕ ಹಲ್ಲುಗಳಿಂದ ಬಲೆಯ ದಾರಗಳನ್ನು ಕಚ್ಚಲು ಆರಂಭಿಸಿತು. ಸ್ವಲ್ಪ ಹೊತ್ತಿನಲ್ಲಿ ಬಲೆ ತುಂಡಾಯಿತು. ಸಿಂಹ ಮುಕ್ತವಾಯಿತು. ಸಿಂಹ ಹೇಳಿತು, "ನಿನ್ನನ್ನು ನಾನು ಚಿಕ್ಕವನು ಎಂದು ಭಾವಿಸಿದ್ದೆ, ಆದರೆ ಇಂದು ನನಗೆ ಪಾಠ ಕಲಿತೆ." ಅಂದಿನಿಂದ ಸಿಂಹ ಮತ್ತು ಇಲಿ ಉತ್ತಮ ಸ್ನೇಹಿತರಾದರು. ಇದರಿಂದ ತಿಳಿದುಬರುವುದೇನೆಂದರೆ, ಯಾರನ್ನೂ ಅವರ ಗಾತ್ರದಿಂದ ಅಳೆಯಬಾರದು. ಒಳ್ಳೆಯ ಕೆಲಸ ಎಂದಿಗೂ ವ್ಯರ್ಥವಾಗುವುದಿಲ್ಲ.